ನಮಸ್ಕಾರ, ನಾನು ಡಾಕ್ಟರ್ ಗಿರೀಶ್ ರಾವ್, ಬಾಯಿ ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸೆಯ ತಜ್ಞರು. ಅಂದರೆ ಇಂಗ್ಲೀಷಲ್ಲಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆ್ಯಂಡ್ ಓರಲ್ ಆಂಕಾಲಜಿಸ್ಟ್. ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ನಾನು ಈಗ ಲಾಸ್ಟ್ 10 years in I have been working here. From the time of inception of this institute, ಇಲ್ಲಿ ನಾನು ಡಾಕ್ಟರ್ ಶ್ರೀನಾಥ್ ಅವ್ರ ಜೊತೆ I have been operating on mouth cancer. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಮೌತ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರು ತುಂಬಾ ಕಾಮನ್ ಅಂತ ಹೇಳ್ಬೋದು. ನಿಯರ್ಲಿ 30% ಆಫ್ ಆಲ್ ಕ್ಯಾನ್ಸರ್ಸ್ ಇಸ್ ಮೌತ್ ಕ್ಯಾನ್ಸರ್. ವರ್ಷಕ್ಕೆ ಸುಮಾರು 1 ಲಕ್ಷ ಕ್ಯಾನ್ಸರ್ಸ್ಗಳನ್ನ ನಾವು ನೋಡ್ತೀವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಂಡಿಯಾಲಿ ನಾವು ತುಂಬ ಲೇಟ್ ಸ್ಟೇಜಲ್ಲಿ ಓರಲ್ ಕ್ಯಾನ್ಸರ್ನ ನಾವು ನೋಡ್ತೀವಿ. ನಾನು ಸುಮಾರು 33 ವರ್ಷದಿಂದ ನಾನು ಹ್ಯಾವ್ ಬಿನ್ ಎ ಸ್ಪೆಷಲಿಸ್ಟ್. ಮುಂಚೆ ನಾನು ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿದ್ದೆ. ಅದಾದಮೇಲೆ ಇಂಗ್ಲೆಂಡಲ್ಲಿ ಸುಮಾರು 10 ವರ್ಷ ಇದ್ದೆ. ಆ್ಯಂಡ್ ವಾಪಸ್ ಬಂದ ಮೇಲೆ ಇಲ್ಲಿ ಐ ಬಿನ್ ಪ್ರಾಕ್ಟಿಸಿಂಗ್ ಮೌತ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ನಾವು ಈ ದವಡೆ ಮತ್ತು ಮುಖದ ಮತ್ತು ಬಾಯಿ ಕ್ಯಾನ್ಸರು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ನೋಡ್ತೀವಿ. ಇಟ್ ಈಸ್ ವೆರಿ ಈಸಿ ಟು ಡೂ ಎ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಅನ್ಬೋದು. ಬಾಯಿದು ಎಲ್ಲರನ್ನೂ ದಿನಾಲೂ ಹಲ್ಲುಜ್ತಾರೆ. ಅನ್ಫಾರ್ಚುನೇಟ್ಲಿ ಬಾಯಲ್ಲಿ ಏನಾದ್ರು ಒಂದು ಹುಣ್ಣಿತ್ತು ಅಂದರೆ ಒಂದು ಸ್ಮಾಲ್ ಅಲ್ಸರ್ ಅಂತ ಹೇಳ್ತೀವಿ, ಆ ಥರ ಏನಾರು ಇತ್ತು ಅಂದರೆ ಅಥವಾ ಒಂದು ದಪ್ಪಗೆ ಒಂದು ಸ್ವೆಲ್ಲಿಂಗ್ ಥರ ಬಂದಿತ್ತು ಅಂದರೆ 1 ಅಥವಾ 2 ವಾರ ನಂತರ ಅದು ಪರ್ಸಿಸ್ಟ್ ಆಯಿತು ಅಂದರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನೀವು ಸ್ಪೆಷಲಿಸ್ಟ್ನ ನೋಡಬೇಕು. ನಿಮ್ಮ ಡಾಕ್ಟರು ಅಥವಾ ಡೆಂಟಿಸ್ಟ್ನ ಹೋಗಿ ನೋಡ್ತು ಅಂದರೆ ಅವ್ರು ಚೆಕ್ ಮಾಡ್ತಾರೆ. ಬಿಕಾಸ್ ಇನ್ ದ ಇನಿಷಿಯಲ್ ಸ್ಟೇಜಸ್ ಮೌತ್ ಕ್ಯಾನ್ಸರ್ ಅಥವಾ ಎನಿ ಕ್ಯಾನ್ಸರ್ ಇಸ್ ಟೋಟ್ಲಿ ಎಸಿಂಪ್ಟೊಮ್ಯಾಟಿಕ್. ಅಂದರೆ ನಿಮಗೆ ನೋವಿರಲ್ಲ ಅಥವಾ ಅದರಿಂದ ಏನೂ ತೊಂದರೆ ಇರಲ್ಲ. ಬಟ್ ಅದು ಕ್ರಮೇಣವಾಗಿ ಹಾಗೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತು ಅಂದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಮತ್ತು ಬಾಯಿಂದ ಕತ್ತಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಕತ್ತಿಗೆ ಒಂದು ಗಡ್ಡೆ ಥರ ಬರುತ್ತೆ. ಆಮೇಲೆ ಹಾಗೆ ಬಿಡ್ತು ಅಂದರೆ ದೆನ್ ಇಟ್ ಕ್ಯಾನ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ನಾವು ಜನರಲಿ ಅನ್ಫಾರ್ಚುನೇಟ್ಲಿ ನಾವು ವಿ ಸಿ ಕ್ಯಾನ್ಸರ್ ಇನ್ ಅ ವೆರಿ ಅಡ್ವಾನ್ಸ್ ಸ್ಟೇಜ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಈಗ ನೀವು ಕೇಳ್ಬೋದು ಯಾವುದಕ್ಕೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ. ದ ಮೋಸ್ಟ್ ಕಾಮನ್ ರೀಸನ್ ವೈ ವಿ ಗೆಟ್ ಕ್ಯಾನ್ಸರ್ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಸಮ್ ಹ್ಯಾಬಿಟ್ಸು, ದುರಭ್ಯಾಸಗಳು ಅಂತ. ಯಾವ ದುರಭ್ಯಾಸಗಳು? ಒಂದು, ತುಂಬ ಜನ ಎಲಡಿಕೆ ಹಾಕ್ತಾರೆ, ಅದ್ರ ಜೊತೆ ಕಡ್ಡಿ ಪುಡಿ, ಹೊಗೆ ಸೊಪ್ಪು, ಅಥವಾ ನೀವು ನೋಡಿರ್ಬೋದು ಈ ಅಂಗಡಿಗಳಲ್ಲೆಲ್ಲ ಪಾನ್ ಮಸಾಲ ಸಿಗುತ್ತೆ. ಪಾನ್ ಮಸಾಲ ಜೊತೆ ಗುಟ್ಕಾನು, ಅಂದರೆ ತಂಬಾಕು ಹಾಕ್ತು ಅಂದರೆ ಅದನ್ನು ಗುಟ್ಕಾ ಅಂತ ಹೇಳ್ತೀವಿ. ಇದನ್ನು ಚಿಕ್ಕ ವಯಸ್ಸಿಂದನೇ ತುಂಬ ಜನಗಳು ಅದನ್ನು ಡೈಲಿ ಒಂದು 4ರಿಂದ 10ರಿಂದ 20 ಪ್ಯಾಕೆಟ್ಸ್ಗಳು ಅಗಿತಾನೇ ಇರ್ತಾರೆ. ಒಂದೇ ಕಡೆ ಇಟ್ಕೊಂಡು ಅಗಿತಾನೇ ಇರ್ತಾರೆ. ಹಳ್ಳಿ ಕಡೆ ಹೋಯ್ತು ಅಂದ್ರೂ ಕಡ್ಡಿ ಪುಡಿ, ಹೊಗೆ ಸೊಪ್ಪನ್ನ ಈ ಹೆಣ್ಮಕ್ಳು ಅಷ್ಟೇ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಹೊಲದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು, ಬಾಯಲ್ಲಿ ಇಟ್ಕೊಂಡಿರ್ತಾರೆ, ಒಂದೇ ಸೈಡ್ ಇಟ್ಕೊಂಡಿರ್ತಾರೆ. ಅದು ಇರಿಟೇಟ್ ಆಗಿ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಸರ್ಟನ್ ಪ್ರೀ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಪ್ರೀ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಬರೋ ಮುಂಚೆ ನಮಗೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಅಂದರೆ ಒಂದು ಬಿಳಿ ಮಚ್ಚೆ ಅಂತ ಹೇಳ್ತೀವಿ, ಆ ಬಿಳಿ ಮಚ್ಚೆ ಥರ ಬರ್ಬೋದು, ಅಥವಾ ಒಂದೊಂದ್ಸತಿ ಕೆಂಪು ಮಚ್ಚೆ ಥರ ಬರ್ಬೋದು. ಅಥವಾ ಏನಾಗುತ್ತೆ ಅಂದರೆ ಬಾಯಲ್ಲಿ ಒಳಗಿಂದ ಇರೋ ಚರ್ಮ, ಮ್ಯುಕೋಸಾ ಅಂತ ಹೇಳೋದು, ಅದು ತುಂಬ ಗಟ್ಟಿಯಾಗೋಗುತ್ತೆ. ಅಂದರೆ ಒಂಥರ ಈ ಲೆದರು, ಚರ್ಮ ಥರ ಈ ನಾವು ಶೂಸ್ ಹಾಕ್ಕೊಳ್ತೀವಲ್ಲ ಅದರದ್ದು ಲೆದರ್ ಥರ ಆಗೋಗ್ಬಿಡುತ್ತೆ, ಭಾಳ ಗಟ್ಟಿ ಆಗುತ್ತೆ. ಆ್ಯಂಡ್ ಬಾಯಿ ತೆಗಿಯೋದಕ್ಕೆ ಆಗಲ್ಲ, ಕ್ರಮೇಣವಾಗಿ ಅದು ಬಾಯಿ ತೆಗಿಯೋದಕ್ಕೆ ಆಗಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಉರಿ ಆಗುತ್ತೆ. ಆ ಕಂಡೀಷನ್ನ ನಾವು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಈ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಆಲ್ಸೋ ಈಸ್ ಅ ಪ್ರೀ ಕ್ಯಾನ್ಸರಸ್ ಕಂಡೀಷನ್. ಇಲ್ಲ ನಮ್ಮ ನಾಲ್ಗೆ ಕೆಳಗೆ ಒಂದು ವೈಟ್ ಪ್ಯಾಚ್ ಬರುತ್ತೆ, ಅದನ್ನು ಸಬ್ಲಿಂಗಿಯಲ್ ಕೆರಟೋಸಿಸ್ ಅಂತ ಹೇಳ್ತೀವಿ. ಅಥವಾ ಒಂಥರ ಫೈನ್ ಥ್ರೆಡ್ಸ್ ಥರ ಬರುತ್ತೆ ಬಾಯಲ್ಲಿ, ಈ ಲೈನ್ಗಳ ಥರ ಬರುತ್ತೆ, ಅದನ್ನು ಲೈಕನ್ ಪ್ಲಾನಸ್ ಅಂತ ಹೇಳ್ತೀವಿ. ಈ ಥರ ನಾವು ನೋಡೋಂತಹ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಅಂದರೆ ವೈಟ್ ಪ್ಯಾಚ್, ಲ್ಯೂಕೋಪ್ಲೇಕಿಯಾ, ರೆಡ್ ಪ್ಯಾಚ್, ಅದು ಎರಿಥ್ರೋಪ್ಲೇಕಿಯಾ ಅಂತ ಹೇಳ್ತೀವಿ. ಬಾಯಿ ತೆಗಿಯೋಕ್ಕೆ ಆಗಲ್ಲ ಮತ್ತು ಉರಿ ಆಗೋಂಥ ಕಂಡೀಷನ್ನು, ಒಳಗಿಂದ ಚರ್ಮ ತುಂಬ ಗಟ್ಟಿಯಾಗತ್ತೆ, ಅದನ್ನು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಅಥವಾ ನಾಲ್ಗೆ ಕೆಳಗೆ ಬರುವಂತಹ ಸಬ್ಲಿಂಗಿಯಲ್ ಕೆರಟೋಸಿಸ್ ಅಥವಾ ಲೈಕನ್ ಪ್ಲಾನಸ್ ಅಂತ, ಬಾಯಲ್ಲಿ ಇರುವಂತಹ ಉರಿ ಬರುತ್ತೆ ಮತ್ತು ಹುಣ್ಣು ಥರ ಬರುತ್ತೆ. ಅದು ಎಲ್ಲನೂ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಅಂತ. ಈ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ನ ನಾವು ಹಾಗೆ ಬಿಟ್ಬಿಡ್ತು ಅಂದರೆ, ಏನು ಟ್ರೀಟ್ಮೆಂಟ್ ಮಾಡದೆ ಹೋದರೆ ಅದು ಕ್ರಮೇಣವಾಗಿ ಅದು
ಮೌತ್ ಕ್ಯಾನ್ಸರ್ ಆಗುತ್ತೆ. ಮೌತ್ ಕ್ಯಾನ್ಸರ್ ಎಲ್ಲಿ ಬೇಕಾದ್ರೆ ಬರ್ಬೋದು, ತುಟಿಲ್ ಬರ್ಬೋದು, ಒಳಗಿಂದಿರೋ ಚರ್ಮಲೆ ಅಂದರೆ ಚೀಕ್ ಮ್ಯೂಕೋಸಾ ಒಳಗೆ ಅಂದರೆ ಒಳಗೆ ಇರೋ ಅಂಥದ್ರಲ್ಲಿ ಬರ್ಬೋದು, ಅಥವಾ ನಾಲ್ಗೆಲ್ಲಿ ಬರ್ಬೋದು, ಅಥವಾ ನಾಲ್ಗೆ ಕೆಳಗೆ ಫ್ಲೋರ್ ಆಫ್ ದ ಮೌತ್ ಅಂತ ಹೇಳ್ತೀವಿ ಅಲ್ಲಿ ಬರ್ಬೋದು. ಪ್ಯಾಲೆಟ್ ಅಂದರೆ ಅಂಗಳ, ಅಲ್ಲಿ ಮುಂದೆ ಇರೋ ಮುಳೆ ಇರುತ್ತೆ ಅಂಗಳಲ್ಲಿ, ಅದರ ಹಿಂದೆ ಸಾಫ್ಟ್ ಪ್ಯಾಲೆಟ್ ಇರುತ್ತೆ. ಸೊ ಎರಡು ಕಡೆನೂ ಬರ್ಬೋದು. ಸೊ ಅಥವಾ ನಾಲ್ಗೆ ಹಿಂಭಾಗ ಬರುತ್ತೆ ಅಥವಾ ಗಂಟ್ಲ ಹತ್ರ ಬರುತ್ತೆ, ಇದೆಲ್ಲನೂ ಮೌತ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಒಳಗಿಂದ ಶುರು ಆಗೋಂಥದ್ದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಮತ್ತು ಹುಣ್ಣು ಥರ ಬರುತ್ತೆ. ಅದು ಇನ್ನೂ ಸ್ವಲ್ಪ ಹಾಗೆ ದಿನ ಬಿಡ್ತು ಅಂದರೆ ಆಚೆ ಕಡೆನೂ ಬರ್ಬೋದು, ಅಂದರೆ ಚೀಕ್ ಒಳಗೆ ಬರ್ಬೋದು, ಒಳಗಿಂದ ಸ್ಟಾರ್ಟ್ ಆಗೋದು ಹೊರಗಡೆ ಚರ್ಮದಲ್ಲೂ ಬರ್ಬೋದು. ಸೊ ಇದು ಎಕ್ಸ್ಟೆನ್ಸಿವ್ ಟ್ಯೂಮರ್ ಅಂತ ಹೇಳ್ತೀವಿ. ಅದನ್ನು ಹಾಗೆ ಬಿಡ್ತು ಅಂದರೆ ಇದು ಬಾಯಲ್ಲಿರೋಂಥ ಕ್ಯಾನ್ಸರು ಇಟ್ ವಿಲ್ ಸ್ಪ್ರೆಡ್ ಇನ್ ಟು ದ ನೆಕ್, ಅಂದರೆ ಕತ್ತಿಗೆ ಹೋಗುತ್ತೆ. ಕತ್ತಲ್ಲಿ ಯೂಶಲಿ ಒಂದೇ ಸೈಡ್ಗೆ ಬರುತ್ತೆ, ಅದು ಇಪ್ಸಿಲ್ಯಾಟ್ರಲ್ ಅಂತ ಹೇಳ್ತೀವಿ, ಟ್ಯೂಮರ್ ಸ್ಪ್ರೆಡ್ ಅಂತ. ಎಷ್ಟೋ ಸತಿ ಎಸ್ಪೆಷಲಿ ನಾಲ್ಗೆಲಿತ್ತು ಅಂದರೆ ಅಥವಾ ಫ್ಲೋರ್ ಆಫ್ ದ ಮೌತ್ ಇತ್ತು ಅಂದರೆ ಕತ್ತು ಎರಡು ಕಡೆನೂ ಬರ್ಬೋದು, ಗಡ್ಡೆಗಳ ಥರ ಬರುತ್ತೆ. ಅದು ಇನಿಷಿಯಲಿ ನಮಗೆ ಇಲ್ಲಿ ಮಾತ್ರ ಮೇಲಿನ ಪೋರ್ಷನ್ ಆಫ್ ದ ನೆಕ್ಕಲ್ಲಿ ಇರುತ್ತೆ, ಆಮೇಲೆ ಕೆಳಗೂ ಬರುತ್ತೆ. ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸೊ ಕತ್ತಲ್ಲಿ ಹೋಯ್ತು ಅಂದರೆ ಅದು ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. So it is very, very important that we detect this cancer at a very early stage rather than leaving it for a long period of time. ನಮ್ಮ ಕಂಟ್ರಿಲಿ ಆಲ್ಮೋಸ್ಟ್ 1 million ಕ್ಯಾನ್ಸರ್ಸ್ ಆರ್ ದೇರ್ ಎವ್ರಿ ಇಯರ್, ಆ್ಯಂಡ್ ಸುಮಾರು 2500 ಜನ ಪರ್ ಡೇ ದೆ ಡೈ ಬಿಕಾಸ್ ಆಫ್ ಕ್ಯಾನ್ಸರ್. ಸೊ ಇದು ಇಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಅದರಲ್ಲಿ ಸುಮಾರು 1 ಲಕ್ಷ ಕ್ಯಾನ್ಸರ್ಸ್ ಇಸ್ ಬಾಯ್ ಕ್ಯಾನ್ಸರ್, ಅಂದರೆ 30% ಆಫ್ ಆಲ್ ಕ್ಯಾನ್ಸರ್ಸ್ ಇಸ್ ಆಲ್ ಮೌತ್ ಕ್ಯಾನ್ಸರ್. ಇದನ್ನು ನಾವು ಜನರಲಿ ವಿ ಕ್ಯಾನ್ ಬೇಸಿಕ್ಲಿ ಪ್ರಿವೆಂಟ್ ಇಟ್ ಅಂತ ಹೇಳ್ಬೋದು. ಸೊ ಈ ಪ್ರೀ ಕ್ಯಾನ್ಸರಸ್ ಬಂದಾಗ ನಾವೇನು ಮಾಡ್ಬೋದು? ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಅಂದರೆ ಬಿಳಿ ಮಚ್ಚೆ ಅಥವಾ ರೆಡ್ ಮಚ್ಚೆ ಅಥವಾ ಈ ಥರದ್ದು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಮುಂಚೆನೇ ಹೇಳ್ದಲ್ಲ, ಆ ಥರದ್ದಿತ್ತು ಅಂದರೆ ಇಮ್ಮಿಡಿಯೇಟಾಗಿ ನಿಮ್ಮ ಡೆಂಟಿಸ್ಟ್ನ ನೋಡ್ಬೋದು ಅಥವಾ ನಿಮ್ಮ ಜನರಲ್ ಮೆಡಿಕಲ್ ಪ್ರಾಕ್ಟೀಷನರ್ನ ನೋಡ್ಬೋದು. ಅವರು ದೇ ವಿಲ್ ರೆಫರ್ ಇಟ್ ಟು ಅವರ್ ಸೆಂಟರ್, ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕಳಿಸ್ತಾರೆ. ನಾವು ನೋಡಿ ಫಸ್ಟು ಅದನ್ನು ಒಂದು ಟೆಸ್ಟ್ ಎಲ್ಲ ಮಾಡಿ, ಎಕ್ಸಾಮಿನೇಷನ್ ಮಾಡಿ, ಒಂದಷ್ಟು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ, ಎಷ್ಟೋ ಸತಿ ಒಂದಷ್ಟು ಸ್ಕ್ಯಾನ್ಸ್ಗಳೆಲ್ಲ ಮಾಡಿ, ಅದರ ನಂತರ ದೆನ್ ವಿ ಡೂ ಎ ಬಯೋಪ್ಸಿ. ಬಯೋಪ್ಸಿ ಅಂದರೆ ಒಂದು ಚಿಕ್ಕ ಪೀಸ್ ತೆಗೆದು ಏನಿದು ಅಂತ ನೋಡೋದಕ್ಕೆ ಅವ್ರು ನಮ್ಮ ಪೆಥಾಲಜಿಸ್ಟ್ ಕನ್ಫರ್ಮ್ ಮಾಡ್ತಾರೆ ವೆದರ್ ಇಟ್ ಈಸ್ ಎ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಥವಾ ಕ್ಯಾನ್ಸರ್ ಅಂತ. ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಬಂತು ಅಂದರೆ ದೆನ್ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ಗಳು ಮಾಡ್ಬೋದು. ನಂಬರ್ 1 ಏನು ಅಂದರೆ ಕಂಪ್ಲೀಟಾಗಿ ಹ್ಯಾಬಿಟ್ಸ್ನೆಲ್ಲ ಸ್ಟಾಪ್ ಮಾಡಬೇಕು. ಯಾರಿಗೆ ಏನಾರೇ ಈ ಥರ ಏನಾರು ಹ್ಯಾಬಿಟ್ಸ್ ಇತ್ತು ಅಂದರೆ ಹೇಳ್ದಲ್ಲ, ಸ್ಮೋಕಿಂಗ್ ಇರ್ಬೋದು, ಅಥವಾ ಕಡ್ಡಿ ಪುಡಿ ಅಥವಾ ಹೊಗೆ ಸೊಪ್ಪನ್ನ ತಿಂತಾ ಇರ್ಬೋದು, ಅಥವಾ ಪಾನ್ ಮಸಾಲ ಅಥವಾ ಗುಟ್ಕಾನ ತಿಂತಾ ಇರ್ಬೋದು, ಅಥವಾ ಆಲ್ಕೋಹಾಲು ಅದನ್ನು ಸೇವನೆ ಮಾಡ್ತಾ ಇರ್ಬೋದು ತುಂಬಾನೇ. ಎಷ್ಟೋ ಸತಿ ಈ ಥರ ಹ್ಯಾಬಿಟ್ಸ್ ಇಲ್ಲದೆ ಹೋದ್ರೂ ಒಂದು ಶಾರ್ಪ್ ಟೂತ್ ಇರ್ಬೋದು, ಅಂದರೆ ಹಲ್ಲು ತುಂಬ ಚೂಪಾಗಿರ್ಬೋದು, ಅಥವಾ ಒಂದು ಇಲ್ ಫಿಟ್ಟಿಂಗ್ ಡೆಂಚರ್, ಈ ಹಲ್ಲುಗಳು ಕಟ್ಸ್ಕೊಂಡಿರ್ತಾರಲ್ಲ ಅದು ಫಿಟ್ ಸರಿ ಇಲ್ಲ ಅಂದರೆ ಅದು ಕಾನ್ಸ್ಟೆಂಟಾಗಿ ರಬ್ ಆಗಿ 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 ಒಂದು ಬಿಳಿ ಮಚ್ಚೆ ಥರ ಬರ್ಬೋದು. ಸೊ ಇದೆಲ್ಲ ದೀಸ್ ಕುಡ್ ಬಿ ದ ಅದರ್ ಕಾಸಸ್ ಆಫ್ ಕ್ಯಾನ್ಸರ್. ಇನ್ನೂ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಫ್ಯಾಮ್ಲಿಗಳಲ್ಲೇ ಕ್ಯಾನ್ಸರ್ ಬರ್ಬೋದು. ಅಂದರೆ ನಿಮಗೆ ಪೇರೆಂಟ್ಸ್ಗೆ ಯಾರಿಗಾರು ಕ್ಯಾನ್ಸರ್ ಇತ್ತು, ಅಥವಾ ನಿಮ್ಮ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಅಥವಾ ಯಾರಿಗಾರು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಯಾರಿಗಾರು ಇತ್ತು ಅಂದರೆ then there is a slightly higher risk for developing cancer. So ಯಾರದೇ ಫ್ಯಾಮ್ಲಿಗಳಲ್ಲಿ ಕ್ಯಾನ್ಸರ್ ಇತ್ತು ಅಂದರೆ ಯು ನೀಡ್ ಟು ಬಿ ಅ ಬಿಟ್ ಮೋರ್ ಕಾಷಿಯಸ್ ಅಬೌಟ್ ದಿಸ್ ಅಂತ ಹೇಳ್ತೀವಿ. ಸೊ ಏನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಫಾರ್ ದೀಸ್ ಪ್ರೀ ಕ್ಯಾನ್ಸರಸ್ ಕಂಡೀಷನ್ನು? ಬಯೋಪ್ಸಿ ಮಾಡಿ ಕನ್ಫರ್ಮ್ ಆದಮೇಲೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಮಾಡ್ತೀವಿ. ಎಷ್ಟೋ ಸತಿ ವೈಟ್ ಪ್ಯಾಚಸ್ ಇತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ಲೇಸರಲ್ಲೇ ಕಂಪ್ಲೀಟಾಗಿ ತೆಗೆದು ಬಿಡ್ತೀವಿ. ಅಂದರೆ ಒಳಗಿಂದಿರೋ ಚರ್ಮನ ಕಂಪ್ಲೀಟಾಗಿ ತೆಗೆದುಬಿಟ್ಟು ಅದನ್ನು ಕಂಪ್ಲೀಟ್ ಹೀಲಿಂಗಿಗೆ ಬಿಟ್ಬಿಡ್ತೀವಿ. ಸೊ ದ್ಯಾಟ್ ನಾರ್ಮಲ್ ಟಿಶ್ಯೂಸ್ ವಿಲ್ ಫಾರ್ಮ್ ಆ್ಯಂಡ್ ಚರ್ಮ ನಾರ್ಮಲ್ ಆಗುತ್ತೆ, ಈ ಹ್ಯಾಬಿಟ್ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಒಂದೊಂದ್ಸತಿ ನಾವು ಫ್ಲ್ಯಾಪ್ ಟ್ರೀಟ್ಮೆಂಟ್ ಮಾಡ್ತೀವಿ. ಫ್ಲ್ಯಾಪ್ ಟ್ರೀಟ್ಮೆಂಟ್ ಅಂದರೆ ಏನು? ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಒಂದು ಪಕ್ಕದಲ್ಲಿ ಚರ್ಮ ಇರ್ಬೋದು ಅಥವಾ ಫ್ಯಾಟ್ ಇರುತ್ತೆ ಚೀಕಲ್ಲಿರೋದು, ಅದನ್ನು ತೆಗೆದು ನಾವು ವಿ ಬೇಸಿಕ್ಲಿ ಎಲ್ಲಿ ತೆಗೆದಿರ್ತೀವಲ್ಲೋ ಆ ಏರಿಯಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಕವರ್ ಮಾಡ್ಬೋದು. ಅಥವಾ ಬೇರೆ ಕಡೆಯಿಂದ ಸ್ಕಿನ್ ಗ್ರಾಫ್ಟ್ ತೆಗಿಬೋದು, ಥೈಯಿಂದ ತೆಗಿಬೋದು, ತೊಡೆಯಿಂದ ತೆಗಿಬೋದು, ಅಥವಾ ಕೈಯಿಂದ ತೆಗೆದುಬಿಟ್ಟು ಸ್ಕಿನ್ ಗ್ರಾಫ್ಟ್ನ ತೆಗೆದು ಒಳಗಿನ ಪೋರ್ಷನ್ ಆಫ್ ದ ಚರ್ಮ ಅಲ್ಲಿ ಹಾಕ್ತೇವೆ.
ಅಥವಾ ಫ್ಲ್ಯಾಪ್ ಲೋಕಲ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇದೆಲ್ಲನೂ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ಗೆ ಮಾಡುವಂಥ ಟ್ರೀಟ್ಮೆಂಟು. ಈ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳಿದ್ವಲ್ಲ, ಅದರಲ್ಲಿ ಎಷ್ಟೋ ಸತಿ ಜನಗಳಿಗೆ ಬಾಯ ತೆಗಿಯೋಕ್ಕಾಗಲ್ಲ, ತುಂಬ ಖಾರ ಪದಾರ್ಥಗಳು ತಿನ್ನೋಕ್ಕಾಗಲ್ಲ. ಅಂಥ ಸಿಚುವೇಶನ್ಸಲ್ಲಿ ಬಾಯಿ ಓಪನಿಂಗ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಒಳಗಿನ ಪೋರ್ಷನ್ ಚರ್ಮನ ಕಂಪ್ಲೀಟಾಗಿ ತೆಗೆದುಬಿಟ್ಟು ಮತ್ತೆ ಅಗೇನ್ ಫ್ಯಾಟ್ ಗ್ರಾಫ್ಟ್ ಹಾಕ್ಬೋದು, ಅಥವಾ ಲೋಕಲ್ ಬಕಲ್ ಪ್ಯಾಡ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ, ಅಥವಾ ಹೊರಗಡೆ ಚರ್ಮನ ತೆಗೆದು ಒಳಗೆ ಹಾಕ್ತೀವಿ. ಈ ಥರ ಟ್ರೀಟ್ಮೆಂಟ್ ಮಾಡಿ, ಪ್ಲಸ್ ಮುಖ್ಯವಾಗಿ ನಾವು ವಿ ಶುಡ್ ಪ್ರಿವೆಂಟ್ ದಿಸ್ ಹ್ಯಾಬಿಟ್ ಅಂತ ಹೇಳ್ಬೋದು. ಈ ಹ್ಯಾಬಿಟ್ಸ್ಗಳು ಯಾರ್ಯಾರು ಇರ್ತಾರೋ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಮುಂದೆ ಪ್ರೋಗ್ರೆಸ್ ಆಗದೆ ಇರಲಿ ಕ್ಯಾನ್ಸರ್ ಅಂತ, ದಿಸ್ ಇಸ್ ದ ಕೈಂಡ್ ಆಫ್ ಅಡ್ವೈಸ್ ವಿ ವಿಲ್ ಗಿವ್. ಬಟ್ ಎಷ್ಟೋ ಸತಿ ಏನಾಗುತ್ತೆ, ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಬದಲು ಡೈರೆಕ್ಟಾಗಿ ಇಟ್ ಕ್ಯಾನ್ ಆಲ್ಸೋ ಬಿಕಮ್ ಕ್ಯಾನ್ಸರಸ್ ಅಂತ ಹೇಳ್ತೀವಿ. ಮೌತ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಹುಣ್ಣಿರುತ್ತೆ. ಈ ಹುಣ್ಣು ಒಂದು 2 ಅಥವಾ 3 ವಾರದ ಒಳಗೆ, ನಾರ್ಮಲಿ ಹುಣ್ಣುಗಳು ಯಾಕೆ ಬರುತ್ತೆ ಅಂದರೆ ಏನೋ ಒಂದೊಂದು ಸತಿ ಸ್ಟ್ರೆಸ್ ಇರುತ್ತೆ, ನಮ್ಮ ಟೆನ್ಷನ್ಗಳಿರೋದ್ರಿಂದ ಎಷ್ಟೋ ಸತಿ ಸ್ಟ್ರೆಸ್ಸಿಂದ ಬರುತ್ತೆ, ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು. ನಮ್ಮ ಆಹಾರ ಸರಿಯಾಗಿಲ್ಲದೆ ಹೋದರೆ ಎಷ್ಟೋ ಸತಿ ಈ ಥರ ಅಲ್ಸರ್ಸ್ ಬರ್ಬೋದು. ಈ ಅಲ್ಸರ್ಸ್ಗಳು ಬಂತು ಅಂದ್ರೂ 1 ವಾರ ಅಥವಾ ಮ್ಯಾಕ್ಸಿಮಮ್ 2 ವಾರದಲ್ಲಿ ವಾಸಿಯಾಗೋಗುತ್ತೆ. ಎಷ್ಟೋ ಸತಿ ವೈರಲ್ ಇನ್ಫೆಕ್ಷನ್ನು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತು ಅಂದ್ರೂ ನಮಗೆ ಈ ಥರ ಅಲ್ಸರ್ಸ್ ಬರುತ್ತೆ, ಅಥವಾ ಕತ್ತಲ್ಲಿ ಗಡ್ಡೆ ಬರುತ್ತೆ. ಅವೆಲ್ಲನೂ ಜನರಲಿ 1 ವೀಕ್ ಆರ್ 2 ವೀಕ್ಸ್ ಆಫ್ ಕೋರ್ಸಲ್ಲಿ ಅದೆಲ್ಲ ಕಂಪ್ಲೀಟಾಗಿ ವಾಸಿ ಆಗಿಬಿಡ್ಬೋದು. ಬಟ್ ಇದೇ ಥರನೇ ಅಲ್ಸರ್ ಏನಾದ್ರೆ ಮೋರ್ ದೆನ್ 2 ವೀಕ್ಸ್ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ಸ್ನ ನೋಡಿ, ನಿಮ್ಮ ಡೆಂಟಿಸ್ಟ್ನ ನೋಡಿ, ಹಲ್ಲಿನ ಡಾಕ್ಟರ್ನ ನೋಡಿ, ಅಥವಾ ನಿಮ್ಮ ಜನರಲ್ ಮೆಡಿಕಲ್ ಪ್ರಾಕ್ಟೀಷನರ್ ನೋಡಿ. ಅವ್ರೇನಾರೇ ಅದು ಸಸ್ಪಿಷಿಯಸ್ ಅಂತ ಅನಿಸ್ತು ಅಂದರೆ ದೆನ್ ನಮ್ಮ ಹಾಸ್ಪಿಟಲ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಓರಲ್ ಕ್ಯಾನ್ಸರ್ ಡಿಪಾರ್ಟ್ಮೆಂಟಲ್ಲಿ ನಾವುಗಳು ಆ್ಯಸ್ ಸ್ಪೆಷಲಿಸ್ಟ್ ಇದನ್ನು ನೋಡಿ ಏನಾದ್ರು ಸಸ್ಪಿಷನ್ ಇತ್ತು ಅಂದರೆ ಒಂದು ಚಿಕ್ಕ ಬಯಾಪ್ಸಿ ಮಾಡ್ತೀವಿ. ಅಂದರೆ ಒಂದು ಸ್ಮಾಲ್ ಪೀಸ್ ತೆಗೆದು ಇದು ಕ್ಯಾನ್ಸರ್ ಅಥವಾ ಅಲ್ವಾ ಅಂತ ನೋಡ್ತೀವಿ. ಅಥವಾ ಕತ್ತಲ್ಲಿನಾದ್ರು ಗಡ್ಡೆ ಬಂದಿತ್ತು ಅಂದರೆ ಅದಕ್ಕೊಂದು ಚಿಕ್ಕದಾಗೆ ಒಂದು ಸೂಜಿ ಹಾಕಿ ಅದರಿಂದ ಒಂದಷ್ಟು ಸೆಲ್ಸ್ಗಳನ್ನ ತೆಗೆದು ಸೈಟಾಲಜಿ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತೀವಿ, ಅದನ್ನು ಮಾಡಿ ದೆನ್ ಕನ್ಫರ್ಮ್ ಮಾಡ್ಕೊಳ್ತೀವಿ ವೆದರ್ ಈ ಕತ್ತನಲ್ಲಿ ಇರುವಂಥ ಗಡ್ಡೆ ಇನ್ಫೆಕ್ಷಸ್ ಕಾಸೋ ಅಥವಾ ಕ್ಯಾನ್ಸರಸ್ ಕಾಸೋ ಅಂತ ನಾವು ನೋಡಬೇಕಾಗತ್ತೆ. ಸೊ ಒನ್ಸ್ ಕ್ಯಾನ್ಸರ್ ಅಂತ ಬಂತು ಅಂದರೆ ಮುಖ್ಯವಾಗಿ ಇಫ್ ಇಟ್ ಇಸ್ ಅನ್ ಅರ್ಲಿ ಕ್ಯಾನ್ಸರ್, generally we will be able to completely treat it without any problems. That is not a problem at all. But ಎಷ್ಟೋ ಸತಿ ತುಂಬ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿ ಬರುತ್ತೆ. ಅಂದರೆ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂದರೆ ಬಾಯಿಂದ ಕತ್ತಿಗೆ ಹೋಗಿ ಕತ್ತಿಂದ ಬೇರೆ ಕಡೆಗೂ ಹೋಗಿರ್ಬೋದು. ಅಂದರೆ ನಮ್ಮ ಹೊಟ್ಟೆಗೆ ಹೊಟ್ಟೋಗಿರ್ಬೋದು, ಅಥವಾ ಲಂಗ್ಸ್ಗೆ ಹೋಗಿರ್ಬೋದು, ಅಥವಾ ಬ್ರೈನ್ಗೆ ಹೋಗಿರ್ಬೋದು, ಅಥವಾ ಮೂಳೆಗಳಿಗೆ ಹೊಟ್ಟೋಗಿರ್ಬೋದು. ಅದು ತುಂಬ ಸ್ಪ್ರೆಡ್ ಆಗಿದೆ ಅಂತ, ಅಂದರೆ ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಬಾಯಿಂದ ಶುರುವಾಗಿ ಎಲ್ಲ ಕಡೆ ಹೋಗಿರೋಂಥದ್ದನ್ನು ವೆರಿ ಅಡ್ವಾನ್ಸ್ಡ್ ಕ್ಯಾನ್ಸರ್. ಆಗ ನಾವು ವಿ ಮೇ ಹ್ಯಾವ್ ಟು ಓನ್ಲಿ ಗಿವ್ ಸಮ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಜನರಲಿ ನಾವು ಬಾಯ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಂದರೆ ಇಟ್ ಈಸ್ ಮಲ್ಟಿ ಮೊಡ್ಯಾಲಿಟಿ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮಲ್ಟಿ ಮೊಡ್ಯಾಲಿಟಿ ಅಂದರೆ ಏನು, ನಾವು ಫಸ್ಟು ಈ ಬಯಾಪ್ಸಿ ಬಂದಿರೋದನ್ನು ಮತ್ತೆ ಸ್ಕ್ಯಾನ್ಗಳೆಲ್ಲ ಮಾಡಿ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಮಾಡ್ತೀವಿ. ಅದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಆ ಪೆಟ್ ಸ್ಕ್ಯಾನ್ ನೋಡಿ ಬೇರೆ ಎಲ್ಲ ಸ್ಪ್ರೆಡ್ ಆಗಿದೆಯಾ ಅಂತೆಲ್ಲ ನೋಡಿ, ಇನ್ ಕೇಸ್ ದರ್ ಇಸ್ ನೋ ಸ್ಪ್ರೆಡ್ ಎನಿವೇರ್ ಎಲ್ಸ್ ಅಂತ ಅಂದಾಗ ದೆನ್ ವಿ ಡಿಸೈಡ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂತ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಜನರಲಿ 3 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಒಂದು, ಇಟ್ ಇಸ್ ಬೇಸಿಕ್ಲಿ ಸರ್ಜಿಕಲ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್, ಅಂದರೆ ಶಸ್ತ್ರಚಿಕಿತ್ಸೆ ಮಾಡೋಂಥದ್ದು. ಸೆಕೆಂಡು, ರೇಡಿಯೇಷನ್ ಕೊಟ್ಟು ಮಾಡ್ತೀವಿ, ಅಂದರೆ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ. ಸುಮಾರು 6 ರಿಂದ 8 ವಾರ ಕೊಡಬೇಕಾಗತ್ತೆ ರೇಡಿಯೇಷನ್ ಟ್ರೀಟ್ಮೆಂಟು. ಮತ್ತು ಇನ್ನೂ ಒಂದಂದರೆ ಮೆಡಿಕಲ್ ಆಂಕಾಲಜಿ, ಅಂದರೆ ಕೀಮೋಥೆರಪಿ ಕೊಟ್ಟು ಮೆಡಿಕಲ್ ಆಂಕಾಲಜಿಸ್ಟ್ ಸ್ಪೆಷಲಿಸ್ಟು ಅವರು ದೇ ವಿಲ್ ಗಿವ್ ಕೀಮೋಥೆರಪಿ. ಈ 3 ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ತುಂಬ ಸತಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಕಂಬೈನ್ಡ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್, ಅಂದರೆ ಸರ್ಜರಿ ಪ್ಲಸ್ ರೇಡಿಯೇಷನ್ ಅಥವಾ ಸರ್ಜರಿ ಪ್ಲಸ್ ರೇಡಿಯೇಷನ್ ಪ್ಲಸ್ ಕೀಮೋಥೆರಪಿ, ಈ ಥರ ಮಾಡಿ ಕಂಬೈನ್ಡ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸರ್ಜರಿ ಅಂದರೆ ಏನು ಮಾಡಬೇಕಾಗತ್ತೆ, ಅದು ಅಗೇನ್ ನಾ ಹೇಳ್ದಲ್ಲ, ನಾಲ್ಗೆಲಿರ್ಬೋದು, ಅಥವಾ ತುಟಿಲಿರ್ಬೋದು, ಅಥವಾ ದವಡೆಯಲ್ಲಿರ್ಬೋದು, ಕೆಳಗಿನ ದವಡೆಯಲ್ಲಿರ್ಬೋದು, ಅಥವಾ ಮೇಲಿನ ದವಡೆಯಲ್ಲಿರ್ಬೋದು, ಅಥವಾ ಅಂಗಳಲ್ಲಿರ್ಬೋದು. ಆ ಟೈಮಲ್ಲಿ ನಾವು ಕಂಪ್ಲೀಟಾಗಿ ಆ ಪಾರ್ಟ್ ಎಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೋ ಕ್ಯಾನ್ಸರ್ದು ಅದನ್ನು ಕಂಪ್ಲೀಟಾಗಿ ತೆಗಿತೀವಿ. ಅಂದರೆ ನಾಲ್ಗೆ ಇತ್ತು ಅಂದರೆ ಯೂಶಲಿ ಒನ್ ಸೈಡ್ ಆಫ್ ದ ಟಂಗ್ ಇರುತ್ತೆ, ಆಗ ಅರ್ಧ ನಾಲ್ಗೆ ಅಥವಾ ಪಾರ್ಟ್ ಆಫ್ ದ ಟಂಗ್ ತೆಗಿಬೇಕಾಗತ್ತೆ.
ದವಡೆಯಲ್ಲಿತ್ತು ಅಂದರೆ, ಕೆಳಗಿನ ದವಡೆಯಲ್ಲಿತ್ತು ಅಂದರೆ ಅರ್ಧ ದವಡೆ ತೆಗಿತೀವಿ ಅಥವಾ ಪಾರ್ಟ್ ಆಫ್ ದ ದವಡೆ ತೆಗಿಬೇಕಾಗತ್ತೆ. ಮೇಲಿನ ದವಡೆಯಲ್ಲಿತ್ತು ಅಂದರೆ ಹೆಮಿಮ್ಯಾಕ್ಸಲೆಕ್ಟಮಿ ಅಂದರೆ ಮೇಲಿನ ದವಡೆ ಮತ್ತು ಅಂಗಳನ ತೆಗಿಬೇಕಾಗತ್ತೆ. ತುಟಿಲಿತ್ತು ಅಂದರೆ ತುಟಿ, ಪಾರ್ಟ್ ಆಫ್ ದ ತುಟಿ ವಿತ್ ಗಿವಿಂಗ್ ಗುಡ್ ಮಾರ್ಜಿನ್ಸ್ ಅಂತ ಹೇಳ್ತೀವಿ. ನಾರ್ಮಲಿ ಕ್ಯಾನ್ಸರ್ ಒಂದು ಸ್ಟೇಜಲ್ಲಿ ಇತ್ತು ಅಂದರೆ ಅದ್ರ ಸುತ್ತಲೂ ನಾರ್ಮಲ್ ಟಿಶ್ಯೂನು ಬಿಟ್ಬಿಟ್ಟು ಅದನ್ನೆಲ್ಲ ತೆಗಿಬೇಕಾಗತ್ತೆ. ಯಾಕೆಂದರೆ ಮೈಕ್ರೋಸ್ಕೋಪಿಕ್ ಸ್ಪ್ರೆಡ್ ಇರ್ಬೋದು, ಅದರಿಂದ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ವಿ ಗಿವ್ ಗುಡ್ ಮಾರ್ಜಿನ್ಸ್ ಅಪ್ ಟು ಅಬೌಟ್ 1 centimeter to 2 centimeters ಮಾರ್ಜಿನ್ಸ್ ಕೊಟ್ಟು, ಅಂದರೆ ಫುಲ್ ನಾರ್ಮಲ್ ಟಿಶ್ಯೂ ಜೊತೆ ಆ ಕ್ಯಾನ್ಸರ್ ಟಿಶ್ಯೂನು ಎಲ್ಲ ತೆಗಿಬೇಕಾಗತ್ತೆ. ಸೊ ಈಗ ತೆಗೆದಾಗ ಏನಾಗುತ್ತೆ ಅಂದರೆ ಒಂದು ಹ್ಯೂಜ್ ಡಿಫೆಕ್ಟ್ ಇರುತ್ತೆ. ಸೊ ಅದನ್ನು ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ರೀಕನ್ಸ್ಟ್ರಕ್ಷನ್ ಅಂದರೆ ನಮ್ದು ಏನು ತೆಗೆದು ಬಿಟ್ಟಿರ್ತೀವಲ್ಲ, ಈಗ ದವಡೆ ತೆಗೆದಿತ್ತು ಅಂದರೆ ಆ ದವಡೆನ ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಹೇಗೆ ರೀಪ್ಲೇಸ್ಮೆಂಟ್ ಮಾಡ್ತೀವಿ? ನಾವು ಮೂಳೆನ ನಾವು ಜನರಲಿ ಕಾಲಿಂದ ತೊಗೊಳ್ಬೋದು, ಅಥವಾ ರಿಬ್ಸು ಅಂದರೆ ಎದೆಯಿಂದ ತೊಗೊಳ್ಬೋದು, ಅಥವಾ ನಮ್ಮ ಹಿಪ್ಪಿಂದ ತೊಗೊಳ್ಬೋದು. ದೀಸ್ ಆರ್ ದ ಮೋಸ್ಟ್ ಕಾಮನ್ ಏರಿಯಾಸ್ ಫ್ರಮ್ ವೇರ್ ವಿ ಟೇಕ್ ದ ಬೋನ್. ಲೋವರ್ ಜೋ ಅಂದರೆ ಕೆಳಗಿನ ದವಡೆ ಕಂಪ್ಲೀಟಾಗಿ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ಆಗ ನಾರ್ಮಲ್ ಆಗಿ ದ ಮೋಸ್ಟ್ ಕಾಮನ್ ಬೋನ್ ವಿಚ್ ವಿ ಟೇಕ್ ಇಸ್ ದ ಲೆಗ್ ಬೋನ್, ಫಿಬುಲಾ ಅಂತ ಹೇಳ್ತೀವಿ. ಕಾಲಲ್ಲಿ ಅಂದರೆ ಕೆಳಗಿನ ಪಾರ್ಟ್ ಆಫ್ ದ ಲೆಗ್ಗಲ್ಲಿ 2 ಬೋನ್ ಇರುತ್ತೆ, ಟಿಬಿಯಾ ಮತ್ತು ಫಿಬುಲಾ. ಟಿಬಿಯಾ ಇಸ್ ದ ವೆಯ್ಟ್ ಬೇರಿಂಗ್ ಬೋನ್, ಅದನ್ನು ಮುಟ್ಟಲ್ಲ. ಅದ್ರ ಪಕ್ಕ ಇನ್ನೂ ಒಂದು ಸ್ಪೇರ್ ಬೋನ್ ಇರುತ್ತೆ ಕಾಲಲ್ಲಿ, ಆ ಮಂಡಿ ಕೆಳಗಿರೋ ಅಂಥ ಮೂಳೆಯಲ್ಲಿ, ಅದನ್ನು ಫಿಬುಲಾ ಅಂತ ಹೇಳ್ತೀವಿ. ಆ ಫಿಬುಲಾ ಬೋನ್ ಜೊತೆ ಅದರ ರಕ್ತನಾಳಗಳನ್ನು ತಗೊಂಡು ಆ ರಕ್ತನಾಳನ್ನ ಕತ್ತಲ್ಲಿ ಇರೋ ಅಂತಹ ರಕ್ತನಾಳಗೆ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಅದನ್ನು ಅಟ್ಯಾಚ್ ಮಾಡ್ತೀವಿ. ಈಗ ಹೇಗೆ ಬೈಪಾಸ್ ಸರ್ಜರಿ ಅಂತ ಕೇಳಿರ್ಬೋದು ಹಾರ್ಟಲ್ಲಿ, ಅದೇ ಥರನೇ ನಾವು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಹೇಳ್ತೀವಿ. ಕಾಲಿಂದ ಮೂಳೆ ತೆಗೆದು ಅಲ್ಲಿಗೆ ಹಾಕ್ತೀವಿ. ಸಿಮಿಲರ್ಲಿ ಎಷ್ಟೋ ಸತಿ ಏನಾಗುತ್ತೆ, ನಾಲ್ಗೆ ಇರುತ್ತೆ, ನಾಲ್ಗೆ ಪೋರ್ಷನ್ನು ಏನಾದ್ರು ತೆಗಿಬೇಕು ಅಂದರೆ ಅರ್ಧ ನಾಲ್ಗೆ ತೆಗಿಬೇಕಾಗತ್ತೆ. ಆಗ ಕೈಯಿಂದ ನಾವು ಸ್ಕಿನ್ನು ಮತ್ತು ಅದರದ್ದು ಮಸಲ್ಸ್ನ ತೆಗೆದು ಹಾಕ್ತೀವಿ, ಅಥವಾ ತೊಡೆ ಹತ್ತಿರ ಇರೋಂಥ ಚರ್ಮ ಮತ್ತು ಅದರ ಜೊತೆ ಇರೋಂಥ ಮಸಲ್ಸ್ನ ತೊಗೊಂಡು ಅಲ್ಲಿ ರೀಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತೀವಿ. ಒಳಗಿನ ಚರ್ಮ ಇರೋಂಥದ್ದು ಚೀಕ್ ಮ್ಯೂಕೋಸಾ ಅಂತ, ಬಕಲ್ ಮ್ಯೂಕೋಸಾ ಅಂತ ಹೇಳೋದು ವೆರಿ ವೆರಿ ಕಾಮನ್ನು. ಎಸ್ಪೆಷಲಿ ಯಾರ್ಯಾರು ಈ ಕಡ್ಡಿ ಪುಡಿ, ಹೊಗೆ ಸೊಪ್ಪು ಮತ್ತು ಪಾನ್ ಮಸಾಲ, ಗುಟ್ಕಾ ಒಂದೇ ಸೈಡ್ ಇಟ್ಕೊಂಡಿರ್ತಾರೆ, ಅಲ್ಲಿ ಏನಾಗುತ್ತೆ ಅಂದರೆ ಆ ದವಡೆ ಮತ್ತು ಚರ್ಮ, ಒಳಗಿಂದಿರೋ ಚರ್ಮ ಪಕ್ಕ ಅಲ್ಸರ್ ಆಗಿ ಅದು ಕ್ಯಾನ್ಸರ್ ಆಗಿರುತ್ತೆ. ಸೊ ಆ ಕಂಪ್ಲೀಟ್ ಒಳಗೆ ಭಾಗ ಇರೋವಂತಹ ಚರ್ಮ ತೆಗಿಬೇಕಾಗತ್ತೆ. ಅದರ ಜೊತೆ ಮೂಳೆನೂ ಎಷ್ಟೋ ಸತಿ ತೆಗಿತೀವಿ, ಅದನ್ನು ತೆಗೆದು ನಾನು ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಸೊ ಅದಕ್ಕೇ ಬೇರೆ ಬೇರೆ ಕಡೆ ದೇಹದಿಂದ ಬೇರೆ ಬೇರೆ ಪಾರ್ಟ್ಸ್ ತೆಗೆದು ಅಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಈ ರೀಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ನಮಗೆ ನಾರ್ಮಲ್ ಫಾರ್ಮ್ ಬರುತ್ತೆ, ಅಂದರೆ ಶೇಪ್ ಎಲ್ಲ ನಾರ್ಮಲ್ ಈಗ ಹೇಗಿತ್ತು ಮುಂಚೆ ಆಲ್ಮೋಸ್ಟ್ ಅದೇ ಥರನೇ ಬರುತ್ತೆ. ಬಟ್ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಮಗೆ ಈ ಹಲ್ಲಿರಲ್ಲ, ಹಲ್ಲುಗಳು ತೆಗಿಬೇಕಾಗತ್ತೆ. ಸೊ ಅದಕ್ಕೆ ನಾವು ಹಲ್ಲುಗಳನ್ನ ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ಈಗಿಂದ ಲೇಟೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಈ ಡೆಂಟಲ್ ಇಂಪ್ಲಾಂಟ್ಸ್ಗಳು ಈ ಸ್ಕ್ರೂಗಳ ಥರ, ಟೈಟಾನಿಯಂ ಸ್ಕ್ರೂಗಳನ್ನ, ಇದನ್ನು ನಾವು ಕಾಲಿಂದ ತೆಗೆದಿರೋ ಅಂಥ ಮೂಳೆದಕ್ಕೇ ಹಾಕಿ ಮೇಲಿನ ದವಡೆ ಮತ್ತು ಕೆಳಗಿನ ದವಡೆಗೆ ಅಲ್ಲಿ ನಾವು ರೀಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಆ ರೀಕನ್ಸ್ಟ್ರಕ್ಟೆಡ್ ಬೋನ್ಗೆ ನಾವು ಈ ಇಂಪ್ಲಾಂಟ್ಸ್ ಹಾಕಿ ಅದರ ಮೇಲೆ ಫಿಕ್ಸ್ಡ್ ಟೀತ್ ಕೊಡ್ಬೋದು. ಸೊ ದ್ಯಾಟ್ ನೀವು ಆಫ್ಟರ್ ದಿಸ್ ಸರ್ಜರಿ ನಾಟ್ ಓನ್ಲಿ ವಿ ಹ್ಯಾವ್ ರೀಕನ್ಸ್ಟ್ರಕ್ಟೆಡ್ ದಿಸ್ ಏರಿಯಾ, ಅಂದರೆ ನಾವು ನಾರ್ಮಲ್ ಶೇಪ್ ಕೊಟ್ಟಿರ್ತೀವಿ, ಅದರ ಜೊತೆ ವಿ ಕ್ಯಾನ್ ಪುಟ್ ಯುವರ್ ಟೀತ್ ಬ್ಯಾಕ್ ಪರ್ಮನೆಂಟ್ಲಿ. ಹೇಗಿತ್ತಲ್ಲ ಮುಂಚೆ ನಿಮ್ದು ನ್ಯಾಚುರಲ್ ಹಲ್ಲಿರುತ್ತಲ್ಲ ಅದೇ ಥರ ವಿ ಕ್ಯಾನ್ ಆ್ಯಕ್ಚುಲಿ ಡೂ ದ್ಯಾಟ್. ಅದರಲ್ಲಿ ನಾವು ಈ ಇಂಪ್ಲಾಂಟ್ಸ್ ಹಾಕಿ ಅದರ ಮೇಲೆ ಕ್ರೌನು ಅಥವಾ ಬ್ರಿಡ್ಜ್ಗಳು ಕೊಟ್ಬಿಟ್ಟು ನಿಮ್ಮ ನ್ಯಾಚುರಲ್ ಟೀತ್ ಕೊಡ್ತೀವಿ. ಸೊ ದ್ಯಾಟ್ ಯು ಕ್ಯಾನ್ ಫಂಕ್ಷನ್ ಪ್ರಾಪರ್ಲಿ ಅಂತ ಅನ್ಬೋದು. ಅಂದರೆ ಅಗಿಯೋದಕ್ಕೆ, ಊಟ ಅಗಿಯೋದಕ್ಕೆ ಮತ್ತು ಮಾತನಾಡೋದಕ್ಕೆ, ನೋಡೋದಕ್ಕೂ ಆಲ್ಮೋಸ್ಟ್ ನಾರ್ಮಲ್ ಆಗುತ್ತೆ. ಸೊ ದ್ಯಾಟ್ ದೆರ್ ಇಸ್ ನೋ ಸೈಕಲಾಜಿಕಲ್ ಎಫೆಕ್ಟ್ ಆನ್ ದ ಪೇಷಂಟ್ಸ್ ಅಂತ. ಇವತ್ತು ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ನಮ್ಮ ಗೋಲ್ ಏನು ಅಂದರೆ ನಾವು ಕಂಪ್ಲೀಟಾಗಿ ಟ್ಯೂಮರ್ ತೆಗಿಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಫಸ್ಟ್ ಥಿಂಗು ಕಂಪ್ಲೀಟಾಗಿ ಕ್ಯಾನ್ಸರ್ ತೆಗಿತೀವಿ, ತೆಗೆದುಬಿಟ್ಟು ಆ ಪೋರ್ಷನ್ ತೆಗೆದಿರೋದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮತ್ತು ಆ ರೀಕನ್ಸ್ಟ್ರಕ್ಟೆಡ್ ಏರಿಯಾನ ಟು ರೀಹ್ಯಾಬಿಲಿಟೇಟ್ ಅಂದರೆ ಫಂಕ್ಷನ್ ಕೊಡೋದಕ್ಕೋಸ್ಕರ, ಅಂದರೆ ಊಟ ಮಾಡೋದಕ್ಕೆ, ಅಗಿಯೋದಕ್ಕೆ, ಮಾತನಾಡೋದಕ್ಕೆ, ಎಂಜಲ್ ನುಂಗೋದಕ್ಕೆ ಅಥವಾ ಊಟ ನುಂಗೋದಕ್ಕೆ, ಅದಕ್ಕೆ ಎಲ್ಲ ಸ್ವಾಲೋಯಿಂಗ್ ನಾರ್ಮಲ್ ಮಾಡೋದಕ್ಕೋಸ್ಕರ ಹಲ್ಲುಗಳು ಬೇಕು. ಅಥವಾ ನಾಲ್ಗೆ ತೆಗೆದಿತ್ತು ಅಂದರೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಚರ್ಮ ಮತ್ತು ಮಾಂಸ ತೆಗೆದಿರೋದ್ರಿಂದ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇಸ್ ವೆರಿ ವೆರಿ ಅಡ್ವಾನ್ಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ಇವತ್ತು ವಿ ಆರ್ ಏಬಲ್ ಟು ಆಲ್ಮೋಸ್ಟ್ ಗಿವ್ ಯು ಬ್ಯಾಕ್ ಎ ನಾರ್ಮಲ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ.
ಸರ್ಜರಿ ಆದ ನಂತರ ಒಂದು ತಿಂಗಳ ನಂತರ ಮೋಸ್ಟ್ಲಿ ಎಷ್ಟೋ ಸತಿ ಇನ್ ವೆರಿ ಅಡ್ವಾನ್ಸ್ಡ್ ಕೇಸಸಲ್ಲಿ ರೇಡಿಯೇಷನ್ ಥೆರಪಿ ಅಥವಾ ಅದರ ಜೊತೆ ರೇಡಿಯೇಷನ್ ಮತ್ತು ಕೀಮೋಥೆರಪಿ, ಎಷ್ಟೋ ಸತಿ ಇಮ್ಯುನೋಥೆರಪಿ ಅಂತಲೂ ಕೊಡ್ತೀವಿ. ದೀಸ್ ಆರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸು. ಬಟ್ ಇದು ವೆರಿ ಅಡ್ವಾನ್ಸ್ ಡಿಸೀಸಸ್ಗೆ ಕೊಡ್ತೀವಿ. ಇನಿಷಿಯಲ್ ಸ್ಟೇಜಸಲ್ಲಿ ಇತ್ತು ಅಂದರೆ ಬರೀ ಸರ್ಜರಿ ಮಾಡಿದ್ರೆ ವಿ ಕ್ಯಾನ್ ಬಿ ಏಬಲ್ ಟು ಕಂಪ್ಲೀಟ್ಲಿ ಗೆಟ್ ಯು ಬ್ಯಾಕ್ ಟು ನಾರ್ಮಲ್ಸಿ ಅಂತ ಹೇಳ್ಬೋದು. ಇನ್ನೂ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಬಂದಿರೋದು ಅಂದರೆ 3D ಪ್ರಿಂಟೆಡ್ ಟೆಕ್ನಾಲಜಿ. ಅಂದರೆ ಈಗ ಎಷ್ಟೋ ಸತಿ ದವಡೆ ತೆಗೆದುಬಿಟ್ಟಿರ್ತೀವಿ. ಈ ದವಡೆ ತೆಗೆದಿರುವಾಗ ನಾವು ಕಾಲಿಂದ ಮೂಳೆ ತೆಗೆಯೋ ಬದಲು ಇವತ್ತು 3D ಪ್ರಿಂಟಿಂಗ್ ಅಂದರೆ ನಾವು ಮೆಟಲ್ಸ್ನ ಪ್ರಿಂಟ್ ಮಾಡ್ಬೋದು. ಈ ಕಡೆ ಶೇಪ್ ಆಫ್ ದ ಜಾನ ತೊಗೊಂಡು ಈ ಕಡೆಗೆ ಮಿರರ್ ಮಾಡಿ ಅದನ್ನು ನಾವು ಒಂದು ಫ್ರೇಮ್ವರ್ಕ್ ಥರ ಮಾಡಿ ಆ ಫ್ರೇಮ್ವರ್ಕಲ್ಲಿ ಗ್ರಾಫ್ ಥರ ಹಾಕಿ ಅಥವಾ ಅದರಲ್ಲೇ ಇಂಪ್ಲಾಂಟ್ಸ್ ಹಾಕಿ ವಿ ಆರ್ ಏಬಲ್ ಟು ರೀಪ್ಲೇಸ್ ದ ಜಾ ಆ್ಯಂಡ್ ಟೀತ್ ಯೂಸಿಂಗ್ ದ ಲೇಟೆಸ್ಟ್ ಟೆಕ್ನಾಲಜಿ. ಇದಿವತ್ತು ನಮ್ಗೆ ಹೆಮ್ಮೆ ಏನು ಬರುತ್ತೆ ಅಂದರೆ ನಾವು ಎಲ್ಲಿ ಅಮೆರಿಕಾ ಅಥವಾ ಜರ್ಮನಿ ಅಥವಾ ಜಪಾನ್ ಅಥವಾ ಇಂಗ್ಲೆಂಡಲ್ಲಿ ಆಗೋಂಥ ಟ್ರೀಟ್ಮೆಂಟು ನಾವು ನಮ್ಮ ದೇಶದಲ್ಲಿ, ನಮ್ಮೂರು ಬೆಂಗಳೂರಲ್ಲಿ ಮತ್ತು ನಮ್ಮ ಹಾಸ್ಪಿಟಲ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಇವತ್ತು ವಿ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ಫಾರ್ ದ ಲಾಸ್ಟ್ 5 years ಅಂತ ಹೇಳ್ಬೋದು. ಎಲ್ಲಿ ಏನು ಟ್ರೀಟ್ಮೆಂಟ್ ಆಗುತ್ತೋ ಆ ಲೇಟೆಸ್ಟ್ ಟ್ರೀಟ್ಮೆಂಟ್ ಇಲ್ಲಿದೆ ನಮ್ಮ ಹಾಸ್ಪಿಟಲಲ್ಲಿ. ಸೊ ವಿ ಆರ್ ಏಬಲ್ ಟು ಗಿವ್ ದ ಬೆಸ್ಟ್ ಟ್ರೀಟ್ಮೆಂಟ್ ವಿಚ್ ಇಸ್ ಅವೈಲೇಬಲ್ ಎನಿವೇರ್ ಇನ್ ದ ವರ್ಲ್ಡ್. ನಮ್ಮ ಬೆಂಗಳೂರಲ್ಲೇ ನಮ್ಮ ಹಾಸ್ಪಿಟಲಲ್ಲಿ ಇವತ್ತು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬಟ್ ಮುಖ್ಯವಾಗಿ ನಾನು ಏನು ಅಡ್ವೈಸ್ ಕೊಡಬೇಕು ಅಂದರೆ ನಂಬರ್ 1 ಪ್ರಿವೆನ್ಷನ್. ನಾವು ಏನೇ ಹೇಳಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿವೆನ್ಷನ್. ನಿಮಗೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ನೋಡಬೇಕು. ಅದಕ್ಕೆ ಏನೇನು ಸ್ಟೆಪ್ಸ್ ಮಾಡಬೇಕು? ನಂಬರ್ 1 ಏನಾದ್ರು ಹ್ಯಾಬಿಟ್ಸ್ ಇರ್ಬೋದು. ನಿಮಗೆ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್ ಇರ್ಬೋದು, ಅಂದರೆ ಸಿಗರೇಟು ಅಥವಾ ಬೀಡಿ ಸ್ಮೋಕ್ ಮಾಡ್ತಾ ಇರ್ಬೋದು ಅಥವಾ ಪೈಪ್ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು. ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಅಥವಾ ನೀವು ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ ಅಂತ ಹೇಳ್ತೀವಿ, ಅಂದರೆ ಹೊಗೆ ಸೊಪ್ಪು ಅಥವಾ ಕಡ್ಡಿ ಪುಡಿ, ಊರುಗಳ ಕಡೆ ಅದನ್ನು ತುಂಬ ತಿಂತಾರೆ. ಅಥವಾ ಇಲ್ಲಿ ಪಾನ್ ಮಸಾಲ ಮತ್ತು ಗುಟ್ಕಾ ತಿಂತಾರೆ, ಅದರಲ್ಲೂ ಕಡ್ಡಿ ಪುಡಿ ಇರುತ್ತೆ, ಟೊಬ್ಯಾಕೋ ಇರುತ್ತೆ. ಆ ತಂಬಾಕು ಇರೋದ್ರಿಂದ ಅದರಲ್ಲಿ ಎಲ್ಲರೂ ತಿಂತಾ ಇರೋದ್ರಿಂದ ಅದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಇವತ್ತು ಖಂಡಿತವಾಗ್ಲೂ ಗೊತ್ತು ನಮಗೆ. 80% ಆಫ್ ದ ಕ್ಯಾನ್ಸರ್ಸ್ ಇಸ್ ಬಿಕಾಸ್ ಆಫ್ ದಿಸ್ ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ ಇರೋದು 20% ಆಫ್ ದ ಟೈಮ್ ಸಮ್ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ಅದರ್ ರೀಸನ್ಸು. ಸೊ ಈ ಹ್ಯಾಬಿಟ್ಸ್ನ ನೀವು ನಿಲ್ಲಿಸ್ತು ಅಂದರೆ ದೆನ್ ರಿವರ್ಸಲ್ ಆಗುತ್ತೆ. ಅಂದರೆ ನಿಮ್ಗೆ ಏನು ಪ್ರೀ ಕ್ಯಾನ್ಸರ್ ಇರ್ಬೋದು ಅಥವಾ ಇನ್ನೂ ಕ್ಯಾನ್ಸರ್ ಬಂದಿಲ್ಲ ಅಂದ್ರೂ ಬರದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ಮಾಡೋದು, ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಯಾರೇ ಆಗಲಿ ಏನಾದ್ರು ಹ್ಯಾಬಿಟ್ಸ್ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರು, ನೀವು ಯಾವುದೇ ಊರಲ್ಲಿ ಇರ್ಬೋದು, ನಿಮ್ಮ ಮೆಡಿಕಲ್ ಡಾಕ್ಟರು ಅಥವಾ ಡೆಂಟಲ್ ಡಾಕ್ಟರ್ನ ಹೋಗಿ ನೋಡಿ. ಅವರು ಒಂದ್ಸತಿ ಚೆಕ್ ಮಾಡ್ತಾರೆ. ಏನಾರು ಸಸ್ಪಿಷನ್ ಇತ್ತು ಅಂದರೆ ಅವ್ರು ನಮಗೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಕಳಿಸ್ತಾರೆ. ನಾವು ಅದನ್ನು ಇನಿಷಿಯಲಿ ನೋಡಿ ಬಯೋಪ್ಸಿ ಮಾಡಿ ಅದನ್ನ ಏನು ಟ್ರೀಟ್ಮೆಂಟ್ ಫರ್ದರ್ ಮಾಡಬೇಕು ಅಂತ ಕನ್ಫರ್ಮ್ ಆಯಿತು ಅಂದರೆ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಏನು ಅಂತಂದರೆ ನೀವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು. ಡೈಲಿ ನೀವು ಮನೇಲಿ ಹಲ್ಲು ಎಲ್ಲರೂ ಉಜ್ತಾರೆ. ನಮ್ಮ ಅಡ್ವೈಸ್ ಏನು ಅಂತ ಅಂದರೆ 2 ಸತಿ ನೀವು ಹಲ್ಲು ಉಜ್ಜಿ. ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ. ಓಕೆ, ಯಾಕೆಂದರೆ ಬಾಯೆಲ್ಲ ಕ್ಲೀನಾಗಿರುತ್ತೆ, ಹಲ್ಲಿನ ಪ್ರಾಬ್ಲಮ್ಸ್ ಏನು ಬರಲ್ಲ, ಮತ್ತು ದುರ್ವಾಸನೆ ಏನು ಬರಲ್ಲ, ಗಮ್ಸ್ದು ಪ್ರಾಬ್ಲಮ್ಸು ಇರಲ್ಲ. ಆ ಟೈಮಲ್ಲಿ ಹಲ್ಲುಗಳೆಲ್ಲ ಉಜ್ಜಿದ ನಂತರ ನಾಲ್ಗೆನೂ ಕ್ಲೀನ್ ಮಾಡ್ತೀರಾ. ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಮಾಡಬೇಕು. ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು? ಬಾಯಿನ ಒಂದ್ಸತಿ ನೋಡಿ, ಒಳಗೆ ಎಲ್ಲ ನಾರ್ಮಲ್ ಆಗಿದೆಯಾ, ಒಸಡುಗಳೆಲ್ಲ ನಾರ್ಮಲ್ ಆಗಿದೆಯಾ, ನಾಲ್ಗೆ ಮೇಲೆ ಮತ್ತು ಕೆಳಗೆ ನಾರ್ಮಲ್ ಆಗಿದೆಯಾ, ಒಳಗಿಂದು ಚರ್ಮ, ಬಾಯಲ್ಲಿರೋಂಥ ಚೀಕ್ ನಾವು ಹೇಳೋಂಥದ್ದು, ಅದ್ರ ಒಳಗಿರೋಂಥ ಚರ್ಮ ಎಲ್ಲ ನಾರ್ಮಲ್ ಆಗಿದೆಯಾ, ಅಲ್ಲೇನಾದ್ರು ಒಂದು ಹುಣ್ಣೇನಾರು ಇತ್ತು ಅಂದರೆ ಅಥವಾ ಒಂದು ಗಡ್ಡೆ ಥರ ಏನಾರು ಇತ್ತು ಅಂದರೆ, ಏನಾದ್ರು ಒಂದು ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ ಅಥವಾ ಒಳಗಿಂದು ಚರ್ಮ ತುಂಬ ಸಾಫ್ಟ್ ಆಗಿರುತ್ತೆ, ಪಿಂಕ್ ಆಗಿರುತ್ತೆ, ಅದೇನಾದ್ರು ಗಟ್ಟಿಯಾಗಿ ಆಗ್ತಿತ್ತು ಅಂದರೆ ಬಾಯಲ್ಲಿ ತುಂಬ ಉರಿ ಬರ್ತಿತ್ತು ಅಂದರೆ, ಖಾರ ಪದಾರ್ಥ ಏನೋ ಸೇವನೆ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ, ಆ ಥರ ಏನಾದ್ರು ಸಂದರ್ಭ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ಸ್ಗಳನ್ನ ಹೋಗಿ ನೋಡಿ. ನಾನು ಹೇಳಿದಾಗೇ ನಿಮ್ಮ ಮೆಡಿಕಲ್ ಡಾಕ್ಟರ್ ಅಥವಾ ಡೆಂಟಲ್ ಡಾಕ್ಟರ್ ನೋಡ್ತು ಅಂದರೆ ಆಗೇನಾಗುತ್ತೆ ಅಂದರೆ ವಿ ಕ್ಯಾನ್ ಡಿಟೆಕ್ಟ್ ದೀಸ್ ಥಿಂಗ್ಸ್ ಅರ್ಲಿ. ಯಾಕೆಂದರೆ ಇಫ್ ಕ್ಯಾನ್ಸರ್ ಇಸ್ ಡಿಟೆಕ್ಟೆಡ್ ಅರ್ಲಿ ದೆನ್ ದ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಎಫೆಕ್ಟಿವ್ ಆ್ಯಂಡ್ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ಹೀಗೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತು ಅಂದರೆ ಇಟ್ ಪ್ರೋಗ್ರೆಸಸ್ ಆ್ಯಂಡ್ ಬಿಕಮ್ಸ್ ವೆರಿ ಅಡ್ವಾನ್ಸ್ಡ್ ಕ್ಯಾನ್ಸರ್. ಆಗ ನಮಗೆ ಇನ್ನೂ ತುಂಬ ಟ್ರೀಟ್ಮೆಂಟ್ ಮಾಡಬೇಕು, ಸರ್ಜರಿ ಮಾಡಬೇಕು, ಅದ್ರ ಜೊತೆ ರೇಡಿಯೇಷನ್ ಕೊಡಬೇಕು, ಕೀಮೋಥೆರಪಿ ಕೊಡಬೇಕು, ಅದ್ರ ಜೊತೆ ಇಮ್ಯುನೋಥೆರಪಿ ಕೊಡಬೇಕಾಗತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಅನ್ಪ್ರೆಡಿಕ್ಟಬಲ್ ಇನ್ ಟರ್ಮ್ಸ್ ಆಫ್ ಪ್ರೋಗ್ನೋಸಿಸ್. ಅಂದರೆ ನಮ್ಗೆ ಹೇಳೋಕ್ಕಾಗಲ್ಲ ಕ್ಯಾನ್ಸರ್ ತಿರ್ಗಾ ಬರುತ್ತಾ ಅಂತ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಕ್ಯಾನ್ಸರ್ ಇಸ್ ನಂಬರ್ 1 ಪ್ರಿವೆಂಟೆಡ್ ಆರ್ ಇಟ್ ಇಸ್ ಡಿಟೆಕ್ಟೆಡ್ ವೆರಿ ಅರ್ಲಿ ಸೊ ದಟ್ ವಿ ಕ್ಯಾನ್ ಗೆಟ್ ಬೆಟರ್ ಔಟ್ಕಮ್ಸ್ ಅಂತ. ಸೊ ದಯವಿಟ್ಟು ಯಾರು ಹ್ಯಾಬಿಟ್ಸ್ ಇತ್ತು ಅಂದರೆ ಇವತ್ತೇ ಸ್ಟಾಪ್ ಮಾಡಿ.
ಇಟ್ ಈಸ್ ನಾಟ್ ವರ್ತ್ ಗೆಟಿಂಗ್ ದಿಸ್ ಕ್ಯಾನ್ಸರ್ ಅಂತ ನನ್ನ ಅಡ್ವೈಸು. ಆ್ಯಂಡ್ ನೀವು ಸ್ಮೋಕಿಂಗು ಅಥವಾ ಪಾನ್ ಮಸಾಲ ಅಥವಾ ಗುಟ್ಕಾ ಅಥವಾ ಆಲ್ಕೋಹಾಲ್ ಕುಡಿತಿತ್ತು ಅಂದರೆ ದೆನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಗೆಟ್ ರೆಗ್ಯುಲರ್ ಚೆಕಪ್ಸ್ ಬೈ ಯುವರ್ ಡಾಕ್ಟರ್ ಸೊ ದ್ಯಾಟ್ ವಿ ಕ್ಯಾನ್ ಡಿಟೆಕ್ಟ್ ಎನಿ ಕ್ಯಾನ್ಸರಸ್ ಚೇಂಜಸ್ ವೆರಿ ವೆರಿ ಅರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.